Hi, welcome to my channel. In this video, I am going to tell you how to write certificate for Aadhaar enrollment or update. ಈ ವಿಡಿಯೋಲಿ ನಾನು ಈ ಆಧಾರ್ ಎನ್ರೋಲ್ಮೆಂಟಿಗೆ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ನೀವೊಂದು ಪಂಚಾಯತಿಂದ ಸರ್ಟಿಫಿಕೇಟ್ ತರ್ತೀರಲ್ವ, ಆ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಫಸ್ಟ್ ಥಿಂಗ್ ಈಸ್ you have to write entire application in block letters, capital letters. ನೀವು ಫುಲ್ ಅಪ್ಲಿಕೇಶನನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕಾಗತ್ತೆ. ಆಮೇಲೆ ಇದನ್ನು ನೀವು A4 ಸೈಜ್ ಪೇಪರಲ್ಲಿ ಪ್ರಿಂಟ್ ಮಾಡಬೇಕಾಗತ್ತೆ. ದಿಸ್ ಹ್ಯಾಸ್ ಟು ಬಿ ಪ್ರಿಂಟೆಡ್ ಇನ್ A4 ಸೈಜ್ ಪೇಪರ್ ಆ್ಯಂಡ್ ದಿಸ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ 3 months ಆಫ್ಟರ್ ಇಟ್ ಗೆಟ್ ಸೈನ್ಡ್. ಅಂದರೆ ಈ ಸೈನ್ ಮಾಡ್ತಾರಲ್ವ ಪಂಚಾಯತ್ ಮೆಂಬರ್ ಅಥವಾ ನಿಮ್ಮ PF ಆಫೀಸರ್ ಆಗಿರ್ಬೋದು, ಗ್ಯಾಜೆಟ್ ಆಫೀಸರ್, ಯಾರಿಂದ ನೀವು ಸೈನ್ ಮಾಡಿಸ್ತೀರೋ, ಸೈನ್ ಆದಮೇಲೆ ಇದು 3 monthವರೆಗೆ ವ್ಯಾಲಿಡಿಟಿ ಇರುತ್ತೆ. ಇದನ್ನು ನೀವು ಪೆನ್ನಲ್ಲಿ ಬರೆದು ಕೂಡ ಕೊಡ್ಬೋದು. ಸೊ ಯು ಹ್ಯಾವ್ ಟು ರೈಟ್ ಇನ್ ಪೆನ್, ನೋ ನೀಡ್ ಆಫ್ ಟೈಪಿಂಗ್ ದೀಸ್. ಫಸ್ಟ್ ಇಲ್ಲಿ ಡೇಟನ್ನು ಬರೆಯಿರಿ. ಡೇಟ್ ಬರೀಬೇಕಾದ್ರೆ ಫಸ್ಟ್ ಈಚ್ ಬಾಕ್ಸಲ್ಲಿ ಒಂದೊಂದು ಡಿಜಿಟನ್ನು ನೀವು ಬರೀಬೇಕಾಗತ್ತೆ. ಇನ್ ಕೇಸ್ ಮಂತ್ ಅಥವಾ ಡೇಟ್ ಸಿಂಗಲ್ ಡಿಜಿಟ್ ಆಗಿದ್ದರೆ 1, 2, 3 ಆ ರೀತಿ ಇದ್ದರೆ ನೀವು 0, 9 ಆ ರೀತಿ ಬರೀಬೇಕಾಗತ್ತೆ. ಇಲ್ಲಿ ನಾನು ಸೆಪ್ಟೆಂಬರ್ 10 ಅಂತ ಬರೆದಿದ್ದೀನಿ. ಸೊ 10ಅನ್ನು 10, ಸೆಪ್ಟೆಂಬರನ್ನು 09 ಆ ರೀತಿ ನೀವು ಸಿಂಗಲ್ ಡಿಜಿಟ್ ಇದ್ದರೆ 0 ಹಾಕಿ ಬರೀಬೇಕಾಗತ್ತೆ. ನೆಕ್ಸ್ಟ್ ರೆಸಿಡೆಂಟ್ಸ್ ಡೀಟೇಲ್ಸಲ್ಲಿ ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ನೀವು ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಟಿಕ್ ಮಾಡಬೇಕಾಗತ್ತೆ. ರೆಸಿಡೆಂಟ್ ಅಂದರೆ ನೀವು ಇಂಡಿಯನ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನ್ಯೂ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ರಿಕ್ವೆಸ್ಟ್, ನಿಮ್ಮ ನ್ಯೂ ಎನ್ರೋಲ್ಮೆಂಟ್ ಅಥವಾ ಅಪ್ಡೇಟ್ ರಿಕ್ವೆಸ್ಟ್ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಪ್ಡೇಟ್ ರಿಕ್ವೆಸ್ಟ್ ಆಗಿದರೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಮಾಡುವವರು ನೀವು ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ದೋಸ್ ಹೂ ಆರ್ ಅಪ್ಡೇಟಿಂಗ್ ಯುವರ್ ಆಧಾರ್, ಯು ಹ್ಯಾವ್ ಟು ರೈಟ್ ಯುವರ್ ಆಧಾರ್ ನಂಬರ್ಸ್ ಇನ್ ನೆಕ್ಸ್ಟ್ ಬಾಕ್ಸಸ್. ಸೊ ರೈಟ್ ಈಚ್ ನಂಬರ್ ಇನ್ ಈಚ್ ಬಾಕ್ಸಸ್. In one box you have to write only one digit or one letter. ನೀವು ಕರೆಕ್ಟಾಗಿ ನೋಡಿದರೆ ನಿಮಗೆ ಇಲ್ಲಿ ಒಂದೊಂದು ಬಾಕ್ಸ್ ಕಾಣುತ್ತೆ. ಒಂದೊಂದು ಬಾಕ್ಸಲ್ಲಿ ನೀವು ಒಂದೊಂದು ಲೆಟರನ್ನು ಅಥವಾ ಒಂದೊಂದು ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ನೀವು ಇದನ್ನು ಪೆನ್ನಲ್ಲಿ ಕೂಡ ಬರಿಬೋದು. ನೆಕ್ಸ್ಟ್ ಆಧಾರ್ ನಂಬರನ್ನು ಬರೆದ ಮೇಲೆ ನೀವು ನಿಮ್ಮ ನೇಮನ್ನು ಬರೀಬೇಕಾಗುತ್ತೆ. ನೇಮನ್ನು ಬರೀಬೇಕಾದರೂ ಕೂಡ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಡಿಜಿಟನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ನಿಮಗೆ ಸರ್ನೇಮ್ ಏನಾದರೂ ಇದ್ದರೆ ಒಂದು ಬಾಕ್ಸನ್ನು ಬಿಟ್ಟು ನಿಮ್ಮ ಸರ್ನೇಮನ್ನು ಬರೀಬೇಕು. ಸೊ ಇಲ್ಲಿ ಬಟ್ ಅಂತ ನಾನು ಸರ್ನೇಮನ್ನು ಬರೆದಿದ್ದೀನಿ. ಒಂದು ಬಾಕ್ಸನ್ನು ಬಿಟ್ಟು ಸರ್ನೇಮನ್ನು ಬರೀಬೇಕು. ಸೊ ಇಫ್ ಯು ಆರ್ ಹ್ಯಾವಿಂಗ್ ಸರ್ನೇಮ್, ಲೀವ್ ಒನ್ ಬಾಕ್ಸ್ ಆಫ್ಟರ್ ಯುವರ್ ಫಸ್ಟ್ ನೇಮ್, ದೆನ್ ಯು ಹ್ಯಾವ್ ಟು ರೈಟ್ ಯುವರ್ ಸರ್ನೇಮ್. ರೈಟ್ ಈಚ್ ಲೆಟರ್ಸ್ ಇನ್ ದ ಯುವರ್ ನೇಮ್ ಇನ್ ಈಚ್ ಬಾಕ್ಸಸ್. ಅಂದರೆ ಒಂದೊಂದು ಲೆಟರನ್ನು ಒಂದೊಂದು ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಕೇರ್ ಆಫ್, ಡಾಟರ್ ಆಫ್ ಅಥವಾ ವೈಫ್ ಆಫ್ ಇದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಗೂಗಲಲ್ಲಿ ನೀವು ಫಾರ್ಮ್ ಡೌನ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿ ಕೇರ್ ಆಫ್ ಇರುತ್ತೆ. ನೀವು ಇದನ್ನು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡಿ ಡಾಟರ್ ಆಫ್ ಅಥವಾ ಸನ್ ಆಫ್ ಅಂತ ಮಾಡ್ಬೋದು. ಸೊ ವೆನ್ ಯು ಆರ್ ಡೌನ್ಲೋಡಿಂಗ್ ದ ಫಾರ್ಮ್ ಇನ್ ಗೂಗಲ್, ಯು ಆರ್ ಗೆಟಿಂಗ್ ಕೇರ್ ಆಫ್. ಸೊ ಇಫ್ ಯು ಆರ್ ಹ್ಯಾವಿಂಗ್ ಕೇರ್ ಆಫ್, ಯು ವಿಲ್ ಗೆಟ್ ಕೇರ್ ಆಫ್ ಇನ್ ಯುವರ್ ಆಧಾರ್. ಕೇರ್ ಆಫ್ ಇದ್ದರೆ ಕೇರ್ ಆಫ್ ಅಂತಲೇ ಬರುತ್ತೆ. ಸೊ ಯು ಕ್ಯಾನ್ ಎಡಿಟ್ ದಿಸ್ ಥಿಂಗ್ಸ್ ಇನ್ ಯುವರ್ ಲ್ಯಾಪ್ಟಾಪ್ ಆರ್ ಮೊಬೈಲ್. ಫಸ್ಟ್ ಐ ವಿಲ್ ಸಿ ಹೌ ಟು ಎಡಿಟ್ ದಿಸ್ ಥಿಂಗ್ಸ್ ಇನ್ ಮೊಬೈಲ್. First, open Adobe Reader in your mobile. Open this file in Adobe Reader. First ನೀವು ನಿಮ್ಮ ಫೈಲನ್ನು Adobe Reader ಅಲ್ಲಿ ಓಪನ್ ಮಾಡಬೇಕು. ದೆನ್ ಕ್ಲಿಕ್ ಆನ್ ದ ಸ್ಕ್ರೀನ್. ಆಮೇಲೆ ಸ್ಕ್ರೀನ್ ಮೇಲೆ ಕ್ಲಿಕ್ ಕೊಡಿ. ದೆನ್ ಯು ಆರ್ ಗೆಟ್ಟಿಂಗ್ ದೀಸ್ ಆಪ್ಷನ್ಸ್ ಇನ್ ದಟ್ ಬಾಟಮ್, ಕಮೆಂಟ್, ಹೈಲೈಟ್, ಡ್ರಾ. ನೆಕ್ಸ್ಟ್ ನಿಮಗೆ ಬಾಟಮಲ್ಲಿ ಈ ಕಮೆಂಟ್, ಹೈಲೈಟ್, ಡ್ರಾ ಈ ಥರ ಆಪ್ಷನ್ಸ್ ಬರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಟು ದ ಡ್ರಾ ಆಪ್ಷನ್. ಇಲ್ಲಿ ಡ್ರಾ ಅಂತ ಇದೆಯಲ್ವಾ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಸೆಕೆಂಡಲ್ಲಿ ಥಿಕ್ನೆಸ್ ಇದೆ, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ನೀವು ಇಡ್ಬೋದು. ದೆನ್ ಹಿಯರ್ ಥರ್ಡ್ ವಿ ಆರ್ ಹ್ಯಾವಿಂಗ್ ಕಲರ್. ಯು ಹ್ಯಾವ್ ಟು ಸೆಲೆಕ್ಟ್ ದ ವೈಟ್ ಕಲರ್. ಹಿಯರ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಕಲರ್ಸ್. ಯು ಹ್ಯಾವ್ ಟು ಸೆಲೆಕ್ಟ್ ವೈಟ್ ಕಲರ್ ಇನ್ ದ್ಯಾಟ್. ದೆನ್ ವೇರ್ ಯು ಹ್ಯಾವ್ ಟು ಎಡಿಟ್ ದ ಕೇರ್ ಆಫ್ ಆಪ್ಷನ್, ಕ್ಲಿಕ್ ದೇರ್, ಜಸ್ಟ್ ರಬ್ ದೇರ್. ನಿಮಗೆ ಆ ವೈಟ್ ಕಲರ್ನ ಚೂಸ್ ಮಾಡಿ ಆದಮೇಲೆ ಎಲ್ಲಿ ಕೇರ್ ಆಫ್ ಇರುತ್ತೋ ಅಲ್ಲಿಗೆ ಹೋಗಿ ನೀವು ರಬ್ ಮಾಡಬೇಕು. ಈ ಥರ ರಬ್ ಮಾಡಿದ ಮೇಲೆ ಲೆಫ್ಟ್ ಟಾಪ್ ಕಾರ್ನರಲ್ಲಿ ಟಿಕ್ ಮಾರ್ಕ್ ಇದೆ ಅಲ್ವಾ, ಅದನ್ನು ಟಿಕ್ ಮಾಡಿ. ಆಫ್ಟರ್ ರಬ್ಬಿಂಗ್, ಸೊ ಯು ಆರ್ ಹ್ಯಾವಿಂಗ್ ಟಿಕ್ ಮಾರ್ಕ್ ಇನ್ ದ ಲೆಫ್ಟ್ ಟಾಪ್ ಕಾರ್ನರ್, ರೈಟ್, ಕ್ಲಿಕ್ ದ್ಯಾಟ್. ನಾವು ಕೇರ್ ಆಫ್ ಆಪ್ಷನ್ ಹ್ಯಾಸ್ ಗಾನ್. ಈಗ ಕೇರ್ ಆಫ್ ಅಂತ ಏನು ಆಪ್ಷನ್ ಇತ್ತೋ ಅದು ಹೋಯಿತು. ನಾವು ವಿ ಹ್ಯಾವ್ ಟು ರೈಟ್ ಡಾಟರ್ ಆಫ್ ಆರ್ ಸನ್ ಆಫ್ ಇನ್ ದ ಪ್ಲೇಸ್ ಆಫ್ ಕೇರ್ ಆಫ್.
ಡಾಟರ್ ಆಫ್ ಅಥವಾ ಸನ್ ಆಫ್ ಅನ್ನು ಕೇರ್ ಆಫ್ ಇದ್ದ ಪ್ಲೇಸಲ್ಲಿ ಬರೀಬೇಕು. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಟೆಕ್ಸ್ಟ್ ಆಪ್ಷನ್. ಇಲ್ಲಿ ಕೆಳಗೆ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಎಲ್ಲಿ ಕೇರ್ ಆಫ್ ಬೇಕೋ ಆ ಪ್ಲೇಸಲ್ಲಿ ಕ್ಲಿಕ್ ಮಾಡಿ. ಯು ಹ್ಯಾವ್ ಟು ಸೆಲೆಕ್ಟ್ ದ text option. Now where you want daughter of or son of or care of, wife of, so you have to select the place. So we need that bottom of the full name. ಅಲ್ಲಿ ಫುಲ್ ನೇಮ್ ಅಂತ ಇದೆ ಅಲ್ವಾ, ಅದರ ಕೆಳಗೆ ಬೇಕು ನಮಗೆ ಡಾಟರ್ ಆಫ್ ಅಥವಾ ಸನ್ ಆಫ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ. ಸೊ ಹೀಗೆ ಬರುತ್ತಲ್ವ, ಅಲ್ಲಿ ನೀವು ಡಾಟರ್ ಆಫ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಲ್ಲಿ ಡಾಟರ್ ಆಫ್ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಯು ಆರ್ ಹ್ಯಾವಿಂಗ್ ಟಿಕ್ ಮಾರ್ಕ್ ಎಟ್ ದಿ ಲೆಫ್ಟ್ ಕಾರ್ನರ್, ರೈಟ್ ಟಾಪ್ ಕಾರ್ನರ್, ಕ್ಲಿಕ್ ದ್ಯಾಟ್. ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರಲ್ಲಿ ಟಿಕ್ ಮಾರ್ಕ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಾಟರ್ ಆಫ್ ಅಂತ ಬಂತು. ಸೊ ಹೌ ಟು ಎಡಿಟ್ ದಿಸ್ ಥಿಂಗ್ಸ್ ಇನ್ ಲ್ಯಾಪ್ಟಾಪ್. ಇನ್ ದ ಲ್ಯಾಪ್ಟಾಪ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ PDF readers, write edit option there, then draw or text. You can edit this daughter of, care of or son of. ಈ ಫೀಲ್ಡಲ್ಲಿ ನಿಮ್ಮ ಪೇರೆಂಟ್ಸ್ ನೇಮನ್ನು ನೀವು ಬರೀಬೇಕಾಗತ್ತೆ. ಅವರಿಗೆ ಕೂಡ ಇನಿಷಿಯಲ್ ಅಥವಾ ಸರ್ನೇಮ್ ಇದ್ದರೆ ಒಂದು ಬಾಕ್ಸ್ ಬಿಟ್ಟು ಅವರ ಸರ್ನೇಮನ್ನು ಬರೀರಿ. ನೆಕ್ಸ್ಟ್ ನಿಮ್ಮ ಹೌಸ್ ನಂಬರ್ ಅದನ್ನೆಲ್ಲ ಬರೀಬೇಕಾಗತ್ತೆ. ಅದನ್ನು ಕೂಡ ನೀಟಾಗಿ ಬರೀರಿ. ಯಾವುದೇ ರೀತಿಯಾದ ಮಿಸ್ಟೇಕ್ಸನ್ನು ಮಾಡಬೇಡಿ. ಏನಾದರೂ ಬರೀಬೇಕಾದ್ರೆ ಮಿಸ್ಟೇಕ್ ಆಗಿದರೆ ಅದನ್ನು ಅಗೇನ್ ರಬ್ ಮಾಡಿ ಬರೆಯೋದು, ಆ ರೀತಿ ಮಾಡಬೇಡಿ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇನ್ನು ಬೇರೆಯೇ ಫಾರ್ಮಲ್ಲಿ ಬರೀರಿ. ಇಲ್ಲಿ ನಿಮ್ಮ ಡೋರ್ ನಂಬರ್ ಬರೀಬೇಕಾದ್ರೆ ಮಿಡಲಲ್ಲಿ ಕಾಲನ್ ಆ ರೀತಿ ಏನಾದರೂ ಇದ್ದರೆ ಅದನ್ನು ಕೂಡ ಬಾಕ್ಸಲ್ಲಿ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು. ವೆನ್ ಯು ಆರ್ ರೈಟಿಂಗ್ ಯುವರ್ ಡೋರ್ ನಂಬರ್, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಸೆಮಿಕಾಲನ್ ಆರ್ ಸ್ಲ್ಯಾಶ್, ಯು ಹ್ಯಾವ್ ಟು ಮೆನ್ಷನ್ ದ್ಯಾಟ್ ಆಲ್ಸೋ. Then you have to mention your street, road or lane, which is your street or road. You have to write that. Then if you are having any landmark, write that. If you are not having, leave that. ನಿಮಗೆ ಏನಾದರೂ ಲ್ಯಾಂಡ್ಮಾರ್ಕ್ ಇದ್ದರೆ ಅದನ್ನು ಬರೆಯಿರಿ. ಲ್ಯಾಂಡ್ಮಾರ್ಕ್ ಇಲ್ಲ ಅಂತ ಆದರೆ ಅದನ್ನು ಬರೀಬೇಕಾಗಿಲ್ಲ. ನೆಕ್ಸ್ಟ್ ನಿಮ್ಮ ಏರಿಯಾ ಬರೆಯಿರಿ. ನೆಕ್ಸ್ಟ್ ನಿಮ್ಮ ವಿಲೇಜ್, ನೆಕ್ಸ್ಟ್ ನಿಮ್ಮ ಪೋಸ್ಟ್ ಆಫೀಸ್, ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಟ್ ಡೀಟೇಲ್ಸ್, ನೆಕ್ಸ್ಟ್ ನಿಮ್ಮ ಸ್ಟೇಟ್. ಈ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ. ಫಿಲ್ ಮಾಡಿದ ಮೇಲೆ ನಿಮ್ಮ ಪಿನ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಪಿನ್ ಕೋಡ್ ಎಂಟ್ರ್ ಮಾಡಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗೆ ನೀವು ಎಂಟರ್ ಮಾಡಬೇಕಾಗತ್ತೆ, ಟೈಪ್ ಮಾಡಬೇಕಾಗತ್ತೆ ಅಥವಾ ಬರೀಬೇಕಾಗತ್ತೆ. ಆಮೇಲೆ ರೈಟ್ ಸೈಡಲ್ಲಿ ನಿಮ್ಮ ಸೈನನ್ನು ನೀವು ಹಾಕಬೇಕು. ಸೈನನ್ನು ಹಾಕಿದ ಮೇಲೆ ಅದರ ರೈಟ್ಸಲ್ಲಿ ನೀವು ನಿಮ್ಮ ಫೋಟೋವನ್ನು ಹಾಕಬೇಕು. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ವ, ಆ ಫೋಟೋವನ್ನು ಹಾಕಬೇಕು. ಸೊ ರೈಟ್ ಪಿನ್ ಕೋಡ್, ಡೇಟ್ ಆಫ್ ಬರ್ತ್, then you have to sign this application. After signing you have to stick a passport size photo. So ಇದೆಲ್ಲ ಇಷ್ಟು ನೀವು ಮಾಡೋ ಪ್ರೊಸೀಜರ್. ಆಫ್ಟರ್ ದಿಸ್ ಯು ಹ್ಯಾವ್ ಟು ಗಿವ್ ಇಟ್ ಟು ಯುವರ್ ಪಂಚಾಯತ್ ಆರ್ MP or MLC or ಗ್ಯಾಜೆಟ್ ಆಫೀಸರ್ ಆರ್ EPF ಆಫೀಸರ್. ಇದನ್ನು ಇಷ್ಟು ಫಿಲ್ ಮಾಡಿದ ಮೇಲೆ ನಿಮ್ಮ ಪಂಚಾಯತ್ ಅಥವಾ EPF ಆಫೀಸರ್ ಇರ್ತಾರಲ್ವ, ಅಥವಾ ಯಾವುದೋ ಸ್ಕೂಲ್ ಇದ್ದರೆ ಸ್ಕೂಲ್ನ ಪ್ರಿನ್ಸಿಪಲ್ ಇರ್ತಾರಲ್ವ, ಅವರಿಗೆ ಕೊಡ್ಬೋದು. ಫಿಲ್ ಮಾಡಿ ಕೊಟ್ಟಿದ ಮೇಲೆ ನಿಮ್ಮ ಫೋಟೋ ಇರುತ್ತಲ್ವ, ಆ ಫೋಟೋದ ಮೇಲೆ ಅವರು ಸೈನ್ ಹಾಕಿ ಸೀಲ್ ಹಾಕ್ತಾರೆ. ಆಮೇಲೆ ಕೆಳಗಡೆ ಅವರೇ ಡೀಟೇಲ್ಸನ್ನೆಲ್ಲ ಅವರೇ ಫಿಲ್ ಮಾಡ್ತಾರೆ. ಈ ಕೆಳಗಡೆ ಡೀಟೇಲ್ಸ್ ಎಲ್ಲ ನೀವು ಯಾವುದೇ ಕಾರಣಕ್ಕೂ ಫಿಲ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಆದಮೇಲೆ ಅವರು ಕೂಡ ಇಲ್ಲಿ ಕೂಡ ಸಿಗ್ನೇಚರ್ ಮತ್ತು ಅವರ ಸ್ಟ್ಯಾಂಪನ್ನು ಹಾಕಿ ಕೊಡ್ತಾರೆ. ಅವರು ಯಾವ ಆಫೀಸರ್ ಅದನ್ನು ಅವರು ಇಲ್ಲಿ ಟಿಕ್ ಮಾಡ್ತಾರೆ. ಇದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಆದಮೇಲೆ ನೀವು ಈ ಫಾರ್ಮನ್ನು ಅದರ್ ಕರೆಕ್ಷನ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಕೊಡಬೇಕು. ಆಫ್ಟರ್ ಎಂಟರಿಂಗ್ ಆಲ್ ದೀಸ್ ಡೀಟೇಲ್ಸ್ ಯು ಹ್ಯಾವ್ ಟು ಗಿವ್ ದಿಸ್ ಫಾರ್ಮ್ ಟು ಅದರ್ ಕರೆಕ್ಷನ್ ಸೆಂಟರ್. ಥ್ಯಾಂಕ್ ಯು.